ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮಕ್ಕಳ ಭವಿಷ್ಯಕ್ಕಾಗಿ ಇಂದಿನಿಂದ ಪೋಷಕರು ಯಾವ ರೀತಿ ನಿರ್ಧಾರ ತಗೋಬೇಕು ಅಥವಾ ಅವರಿಗಾಗಿ ಯಾವ ರೀತಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು ಅದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ತಂದೆ ತಾಯಿಯು ದೊಡ್ಡ ಕನಸೇನೆಂದರೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಜೀವನ ಮತ್ತು ಸುರಕ್ಷಿತ ಭವಿಷ್ಯವನ್ನು ನೀಡಬೇಕು ಅನ್ನೋ ಒಂದು ಆಸೆ ಇದೆ. ಆದರೆ ಇಂದಿನ ಕಾಲದಲ್ಲಿ ಶಿಕ್ಷಣ ವೆಚ್ಚ ಎಷ್ಟು ಹೆಚ್ಚಾಗಿದೆ ಅಂತ ನೋಡಿದ್ರೆ ಮಕ್ಕಳ ಭವಿಷ್ಯಕ್ಕಾಗಿ ಇಂದೇ ಯೋಜನೆ ಮಾಡುವುದು ಅತ್ಯಂತ ಅಗತ್ಯವಾದ ವಿಷಯವಾಗಿದೆ. ಬಹಳ ಜನರು ಈ ರೀತಿ ಯೋಚನೆ ಮಾಡ್ತಾರೆ, ನನ್ನ ಆದಾಯ ಕಡಿಮೆ ಇದೆ, ನಾನು ದೊಡ್ಡ ಮೊತ್ತ ಹೂಡಿಕೆ ಮಾಡಲು ಸಾಧ್ಯ ಇಲ್ಲ. ಆದರೆ ಸ್ನೇಹಿತರೆ, ದೊಡ್ಡ ಸಂಪತ್ತು ನಿರ್ಮಿಸಲು ದೊಡ್ಡ ಹಣ ಬೇಕಾಗಿಲ್ಲ, ನಿಯಮಿತ ಹೂಡಿಕೆ ಮತ್ತು ಸಮಯ ಇದ್ದರೆ ಸಾಕು. ಸ್ನೇಹಿತರೆ, ಇಂದು ನಾವು ಕೇವಲ ದಿನಕ್ಕೆ 100 ಅಂದರೆ ತಿಂಗಳಿಗೆ ಸುಮಾರು 3,000 ಹೂಡಿಕೆ ಮಾಡಿದರೆ ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟು ಒಂದು ದೊಡ್ಡ ನಿಧಿ ನಿರ್ಮಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮಕ್ಕಳ ಭವಿಷ್ಯಕ್ಕಾಗಿ ಯೋಜನೆ ಅನ್ನೋದು ಯಾಕೆ ಮುಖ್ಯ? ಇಂದು ಒಂದು ಇಂಜಿನಿಯರಿಂಗ್ ಪದವಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ವೈದ್ಯಕೀಯ ಶಿಕ್ಷಣಕ್ಕೆ ಕೋಟಿಗೂ ಹೆಚ್ಚು ವೆಚ್ಚವಾಗುತ್ತೆ. ಮುಂದಿನ 15-20 ವರ್ಷಗಳಲ್ಲಿ ಶಿಕ್ಷಣ ವೆಚ್ಚ ಅನ್ನೋದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಕೊನೆಯ ಕ್ಷಣದಲ್ಲಿ ಹಣ ಹುಡುಕುವ ಬದಲು ಈಗಿನಿಂದಲೇ ಹೂಡಿಕೆ ಆರಂಭಿಸುವುದು ತುಂಬ ಉತ್ತಮ. ದಿನಕ್ಕೆ 100 ಎಂದರೆ ಎಷ್ಟು? ದಿನಕ್ಕೆ 100 ಎಂದರೆ ತಿಂಗಳಿಗೆ ಸುಮಾರು 3,000, ವರ್ಷಕ್ಕೆ 36,000. ಅನೇಕ ಜನರು ಇದಕ್ಕಿಂತ ಹೆಚ್ಚು ಹಣವನ್ನು ಅನಗತ್ಯ ಖರ್ಚುಗಳಿಗಾಗಿ ಬಳಸ್ತಾರೆ. ಎಕ್ಸಾಂಪಲ್ ತಗೊಂಡ್ರೆ ನೀವು ತುಂಬಾ ಖರ್ಚು ಮಾಡ್ತೀವಿ, 3,000 ರೂಪಾಯಿಗಿಂತ ಹೆಚ್ಚಾಗಿ ಖರ್ಚು ಮಾಡ್ತೀವಿ. ವೇಸ್ಟಾಗಿ ದಿನಕ್ಕೆ 100 ರೂಪಾಯಿಗಿಂತ ಹೆಚ್ಚಾಗಿ ಖರ್ಚು ಮಾಡ್ತೀವಿ, ಅನಗತ್ಯವಾಗಿ ಖರ್ಚು ಮಾಡ್ತೀವಿ. ಒಂದು ಚಿಕ್ಕ ಉಳಿತಾಯ ಅನ್ನೋದು ಅಭ್ಯಾಸ ನಿಮ್ಮ ಮಗುವಿನ ಭವಿಷ್ಯವನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಸಿಪ್ ಎಂದರೇನು? ಸಿಪ್ ಎಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಪ್ರತಿ ತಿಂಗಳು ನೀವು ನಿಗದಿತ ಮೊತ್ತವನ್ನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು. ಇದು ನಿಮಗೆ ಒಂದು ಶಿಸ್ತು ಅನ್ನೋದು ಕಲಿಸುತ್ತೆ ಆ್ಯಂಡ್ ಕಾಂಪೌಂಡಿಂಗ್ನ ಲಾಭ ಅನ್ನೋದು ನೀಡುತ್ತೆ. ದೀರ್ಘಾವಧಿಯಲ್ಲಿ ದೊಡ್ಡ ಸಂಪತ್ತನ್ನೋದು ನಿರ್ಮಿಸುತ್ತೆ. ಕಾಂಪೌಂಡಿಂಗ್ನ ಶಕ್ತಿ. ಸ್ನೇಹಿತರೆ, ಸಂಪತ್ತಿನ ನಿರ್ಮಾಣದಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯ. ನೀವು ತಿಂಗಳಿಗೆ 3,000 ಸಿಪ್ ಮಾಡಿ 15 ವರ್ಷ ಕಾಲ ಹೂಡಿಕೆ ಮಾಡಿದರೆ ಸರಾಸರಿ ಕಮ್ಮಿ 12% ವಾರ್ಷಿಕ ಲಾಭದ ಮೇಲೆ ಸುಮಾರು 15 ಲಕ್ಷಕ್ಕೂ ಹೆಚ್ಚು ನಿಧಿ ಅನ್ನೋದು ನಿರ್ಮಾಣ ಆಗುತ್ತೆ. 20 ವರ್ಷಗಳ ಕಾಲ ಮುಂದುವರಿಸಿದರೆ ಅದು 30 ಲಕ್ಷದ ಹತ್ತಿರ ತಲುಪಿರುತ್ತೆ. ಮಕ್ಕಳ ಶಿಕ್ಷಣದ ನಿಧಿ ನಿರ್ಮಾಣ ಮಾಡೋದು ಹೇಗೆ? ಉದಾಹರಣೆಗೆ, ನಿಮ್ಮ ಮಗುವಿನ ವಯಸ್ಸು 5 ವರ್ಷ ಅಂತ ತಿಳ್ಕೊಳ್ಳೋಣ. 18 ವರ್ಷದಲ್ಲಿ ಕಾಲೇಜು ಶಿಕ್ಷಣಕ್ಕಾಗಿ ಹಣ ಬೇಕಾಗುತ್ತೆ. ಅಂದರೆ ನಿಮ್ಮ ಹತ್ರ ಈಗ ಇರ್ತಕ್ಕಂಥ ಒಂದು ಸಮಯ 13 ವರ್ಷ. ನೀವು ಇಂದಿನಿಂದ ತಿಂಗಳಿಗೆ 3,000 ಸಿಪ್ ಮಾಡಿದರೆ ಗಮನಾರ್ಹ ನಿಧಿ ಅನ್ನೋದು ನಿರ್ಮಿಸಬಹುದು. ತಿಂಗಳಿಗೆ 5,000 ಅಥವಾ 10,000 ಹೂಡಿಕೆ ಮಾಡಿದರೆ ಫಲಿತಾಂಶ ಅನ್ನೋದು ಇನ್ನೂ ಹೆಚ್ಚು ದೊಡ್ಡದಾಗುತ್ತೆ. ಇನ್ನೂ ಒಂದು ಹ್ಯೂಜ್ ವೆಲ್ತ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವ ಹೂಡಿಕೆ ಅನ್ನೋದು ಆಯ್ಕೆ ಮಾಡಿದರೆ ಉತ್ತಮ ಅಂತ ನೀವು ಯೋಚನೆ ಮಾಡಿದ್ರೆ, ಮಕ್ಕಳ ಭವಿಷ್ಯಕ್ಕಾಗಿ ಇಂಡೆಕ್ಸ್ ಫಂಡ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಥವಾ ಲಾರ್ಜ್ ಕ್ಯಾಪ್ ಫಂಡ್, PPF, ಸುಕನ್ಯಾ ಸಮೃದ್ಧಿ ಯೋಜನೆ ಮಗಳಿಗಾಗಿ, ಇವು ದೀರ್ಘಾವಧಿ ಗುರಿಗಳಿಗೆ ಉಪಯುಕ್ತ ಅನ್ನೋದು ಈ ಒಂದು ಸ್ಕೀಮ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ರಿಸ್ಕ್ ಇರುತ್ತೆ. ಆ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಸಂಪೂರ್ಣ ನಾಲೆಜ್ ಪಡೆದು ಅದಾದ ನಂತರ ಇನ್ವೆಸ್ಟ್ಮೆಂಟ್ ಅನ್ನೋದು ಶುರು ಮಾಡಬೇಕು. ಸಾಮಾನ್ಯ ತಪ್ಪುಗಳು. ನಾವು ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ತಪ್ಪು ಮಾಡ್ತೀವಿ ಅಂದರೆ, ತುಂಬ ಜನ ಹೂಡಿಕೆ ತಡವಾಗಿ ಆರಂಭಿಸ್ತಾರೆ. ಅಂದರೆ ಇನ್ನೂ ಮಗು ಚಿಕ್ಕದೇ ಬಿಡು, 5 ವರ್ಷ 6 ವರ್ಷ, ನಿಧಾನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗುತ್ತೆ ಅಥವಾ ನಿಧಾನಕ್ಕೆ ಪ್ಲ್ಯಾನ್ ಮಾಡಿದ್ರೆ ಆಗುತ್ತೆ. ಇದು ಅತಿ ದೊಡ್ಡ ತಪ್ಪು. ಆ್ಯಂಡ್ ಮಧ್ಯದಲ್ಲಿ ಸಿಪ್ಪನ್ನು ನಿಲ್ಲಿಸ್ತಾರೆ. ಇವತ್ತು ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಒಂದು 6 ಮಂತ್ಸ್ ಅಥವಾ 1 ಇಯರ್ 2 ಇಯರ್ಸ್ ಸಿಪ್ ಮಾಡಿ ಅದಾದ ನಂತರ ಅವರು ಒಂದು ಸಿಪ್ಪನ್ನ ನಿಲ್ಲಿಸ್ತಾರೆ. ಇದು ಸಹ ದೊಡ್ಡ ತಪ್ಪು. ಅಲ್ಪಾವಧಿ ಲಾಭದ ಹಿಂದೆ ಓಡ್ತಾರೆ. 6 ಮಂತ್ಸ್ ಅಥವಾ 1 ಇಯರ್, ಆವಾಗ ನಿಮ್ಗೇನು ರಿಟರ್ನ್ ಬರುತ್ತೆ ಅಥವಾ ಏನು ಲಾಭ ಬರುತ್ತಲ್ವ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ. ಲಾಂಗ್ ಟರ್ಮ್ ವೆಲ್ತ್ ಬಗ್ಗೆ ಯಾರೂ ಗಮನ ಅನ್ನೋದು ಕೊಡೋದಿಲ್ಲ.
ವಿಮೆ ಮತ್ತು ಹೂಡಿಕೆಯನ್ನು ಮಿಶ್ರಣ ಮಾಡುತ್ತಾರೆ. ಅಂದರೆ ನೀವು ಯಾವುದಾದ್ರೂ ಪಾಲಿಸಿ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಈ ರೀತಿ ಎಲ್ಲ ಇರುತ್ತಲ್ವ. ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಎರಡನ್ನೂ ಮಿಕ್ಸ್ ಮಾಡಿ ತಗೊಳ್ಳೋದು, ಇದು ಅತಿ ದೊಡ್ಡ ತಪ್ಪು. ಇನ್ವೆಸ್ಟ್ಮೆಂಟ್ ಬೇರೆ ಆ್ಯಂಡ್ ಇನ್ಶೂರೆನ್ಸ್ ಸಪ್ರೇಟ್ ಇರಬೇಕು. ಈ ಒಂದು ಮಿಸ್ಟೇಕ್ಸ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ನೈಜ ಜೀವನದ ಉದಾಹರಣೆ ಅಂದರೆ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ, 2 ಕುಟುಂಬಗಳನ್ನು ಊಹಿಸೋಣ. ಎಕ್ಸಾಂಪಲ್ಗೆ ಟೂ ಫ್ಯಾಮ್ಲೀಸ್ನ ತಗೊಳ್ಳೋಣ. ಕುಟುಂಬ ಎ, ಫ್ಯಾಮ್ಲಿ ಎ, ಮಗು ಹುಟ್ಟಿದ ತಕ್ಷಣ ಅವರು 3,000 ಸಿಪ್ ಅನ್ನೋದು ಆರಂಭಿಸ್ತಾರೆ. ಫ್ಯಾಮ್ಲಿ ಬಿ, ಮಗುಗೆ 10 ವರ್ಷ ಆದ ನಂತರ ಅವರು ಸಿಪ್ನ ಆರಂಭಿಸ್ತಾರೆ. ಎರಡೂ ಒಂದೇ ಮೊತ್ತ ಹೂಡಿಕೆ ಮಾಡಿದ್ರು ಕುಟುಂಬ ಎ, ಫ್ಯಾಮ್ಲಿ ಎ ಅನ್ನೋದು ಹೆಚ್ಚು ಸಂಪತ್ತನ್ನು ನಿರ್ಮಿಸುತ್ತೆ. ಇದಕ್ಕೆ ಕಾರಣ ಅವರು ಹೆಚ್ಚು ಸಮಯ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅಂದರೆ ದೀರ್ಘಾವಧಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸ್ನೇಹಿತರೆ, ಮಕ್ಕಳಿಗೆ ಹಣಕಾಸಿನ ಶಿಕ್ಷಣ ಅನ್ನೋದು ತುಂಬ ಮುಖ್ಯ. ನಾವು ಹಣ ಸಂಗ್ರಹಿಸುವುದನ್ನು ಮಾತ್ರವಲ್ಲದೆ ಹಣವನ್ನು ನಿರ್ವಹಿಸುವುದನ್ನು ಮಕ್ಕಳಿಗೆ ಕಲಿಸಬೇಕು. ಇವತ್ತಿಂದ ಅವರಿಗೆ ಉಳಿತಾಯದ ಮಹತ್ವ ಏನು, ಅಥವಾ ಹೂಡಿಕೆಯ ಮೂಲಭೂತ ಜ್ಞಾನ ಏನು, ಬಜೆಟ್ ಮಾಡೋದು ಹೇಗೆ, ಇವುಗಳನ್ನು ಚಿಕ್ಕ ವಯಸ್ಸಿನಿಂದಲೇ, ಇವಾಗಿನಿಂದಲೇ ನಾವು ಅವರಲ್ಲಿ ಒಂದು ಮೈಂಡ್ಸೆಟ್ನ ಬೆಳೆಸಬೇಕು. ಈ ರೀತಿ ಬೆಳೆಸಿದ್ರೆ ಮಾತ್ರ ಮುಂದಿನ ಅವರ ಒಂದು ಫೈನಾನ್ಷಿಯಲ್ ಒಂದು ಪ್ಲ್ಯಾನಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲೈಫ್ ಅನ್ನೋದು ಈಸಿಯಾಗಿರುತ್ತೆ. ಪೋಷಕರಿಗೆ ಒಂದು ಅಡ್ವೈಸ್ ಏನಪ್ಪ ಅಂದರೆ, ಇಂದು ನೀವು ಮಾಡಬೇಕಾದ ಕೆಲಸ, ಮಕ್ಕಳ ಭವಿಷ್ಯದ ಗುರಿ ಅನ್ನೋದು ನಿರ್ಧರಿಸಿ. ಸಿಪ್ ಅನ್ನೋದು ಆರಂಭಿಸಿ. ವರ್ಷಕ್ಕೊಮ್ಮೆ ಸಿಪ್ ಮೊತ್ತನ ಹೆಚ್ಚಿಸಿ. ನೀವೇನು ಇನ್ವೆಸ್ಟ್ಮೆಂಟ್ ಶುರು ಮಾಡಿರ್ತೀರಲ್ಲ ಸಿಪ್, ಅದು ಇಯರ್ಲಿ ಒನ್ಸ್ ಹೆಚ್ಚಾಗಿ ಮಾಡ್ಕೊಂಡೋಗಿ. ಆ್ಯಂಡ್ ಎಮರ್ಜೆನ್ಸಿ ಫಂಡ್ನ ನಿರ್ಮಿಸಿ. ಆರೋಗ್ಯ ಮತ್ತು ಟರ್ಮ್ ವಿಮೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಎರಡು ಕಂಪಲ್ಸರಿ ಇರಬೇಕು. ಆ್ಯಂಡ್ ದೀರ್ಘಾವಧಿಗೆ ಹೂಡಿಕೆಯನ್ನು ಮುಂದುವರಿಸಬೇಕು. ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಒಂದು ಗೋಲ್ ಇರಬೇಕು. ಸ್ನೇಹಿತರೆ, ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳ ಭವಿಷ್ಯ ಅನ್ನೋದು ಅಮೂಲ್ಯ. ದೊಡ್ಡ ಮೊತ್ತದ ಹಣದಿಂದಲೇ ಯಶಸ್ಸು ಬರುತ್ತೆ ಅನ್ನೋದು ತುಂಬ ದೊಡ್ಡ ತಪ್ಪು ಕಲ್ಪನೆ. ದಿನಕ್ಕೆ ಕೇವಲ 100 ಉಳಿತಾಯ ಮಾಡಿದರೆ, ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದರೆ, ಮುಂದಿನ 15-20 ವರ್ಷಗಳಲ್ಲಿ ನಿಮ್ಮ ಒಂದು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯಕ್ಕಾಗಿ ಉತ್ತಮ ಒಂದು ನಿಧಿಯನ್ನು ನಿರ್ಮಿಸಬಹುದು. ಇಂದೇ ಆರಂಭಿಸಿ, ನಾಳೆ ಅಲ್ಲ, ಮುಂದಿನ ತಿಂಗಳು ಅಲ್ಲ. ಇಂದಿನ ಒಂದು ಚಿಕ್ಕ ಹೆಜ್ಜೆ ನಿಮ್ಮ ಮಗುವಿನ ಭವಿಷ್ಯವನ್ನು ಭದ್ರಗೊಳಿಸಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಎಲ್ಲ ಸ್ನೇಹಿತರ ಹತ್ರ ಶೇರ್ ಮಾಡಿ. ಧನ್ಯವಾದ.